ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ತಮ್ಮ ವ್ಯಕ್ತಿತ್ವದ ಮೂಲಕವೇ ಗೆದ್ದವರು ರಕ್ಷಿತಾ ಅವರು. ಈ ಬಾರಿಯ ಸೀಸನ್ ನಲ್ಲಿ ರಕ್ಷಿತಾ ವಿನ್ ಆಗ್ತಾರೋ ಇಲ್ವೋ ಅದು ಸೆಕೆಂಡ್ರಿ. ಆದ್ರೆ ತಮ್ಮ ವ್ಯಕ್ತಿತ್ವದ ಮೂಲಕ ಅವರು ಕೋಟ್ಯಾಂತರ ಕನ್ನಡಿಗರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಾಗ ಜನರ ಅಭಿಪ್ರಾಯ ಹೇಗಿತ್ತು, ಅವರು ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಜನರ ಅಭಿಪ್ರಾಯ ಹೇಗೆ ಬದಲಾಯಿತು ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ತನ್ನ ವಿಭಿನ್ನವಾದ ವ್ಯಕ್ತಿತ್ವದ ಮೂಲಕ ಸಾಕಷ್ಟು ಮಂದಿಯ ಪ್ರೀತಿಯನ್ನ ಗಳಿಸಿದವರು ರಕ್ಷಿತಾ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಲ್ಲಿ ಬಹುತೇಕರು ರಕ್ಷಿತಾ ಅವರನ್ನ ಇಷ್ಟಪಡ್ತಾರೆ. ಯಾರಿಗೂ ಕೂಡ ಸುಖ ಸುಮ್ಮನೆ ನೋವು ಮಾಡದೆ, ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡದೆ, ತನ್ನ ಪಾಡಿಗೆ ತನ್ನ ಆಟವನ್ನ ಆಡ್ತಾ ಆದಷ್ಟು ಖುಷಿಯನ್ನ ಹಂಚೋದಕ್ಕೆ ಪ್ರಯತ್ನಿಸ್ತಾ ಇರುವಂತಹ ರಕ್ಷಿತಾ ಅವರ ವ್ಯಕ್ತಿತ್ವ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರು ಅತ್ಯಂತ ಕ್ಲೋಸ್ ಆಗಿದ್ದು ಮಲ್ಲಮ್ಮ ಅವರ ಜೊತೆ. ಅಜ್ಜಿ ಅಂತ ಹೆಚ್ಚು ಸಮಯವನ್ನ ಮಲ್ಲಮ್ಮ ಅವರ ಜೊತೆ ಕಳೀತಾ ಇದ್ರು. ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ರಕ್ಷಿತಾ ಅವರು ತಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಹೆಚ್ಚಿನ ಸಮಯವನ್ನ ಕಳೀತಾ ಇದ್ದಾರೆ. ಈಗಾಗ್ಲೇ ಅವರು ಹೇಳಿದ್ದಾರೆ ಕೂಡ, ನನಗೆ ಯಾರು ಸರಿ ಅಂತ ಅನ್ಸತ್ತೋ ಅವ್ರ ಜೊತೆ ನಾನು ಮಾತಾಡ್ತೀನಿ, ನನಗೆ ಯಾರು ಸರಿ ಅಂತ ಅನ್ಸಲ್ವೋ ಅಥವಾ ಯಾರು ನನಗೆ ಫೇಕ್ ಅಂತ ಅನ್ಸತ್ತೋ ಅವ್ರ ಜೊತೆ ನಾನು ಮಾತಾಡಲ್ಲ ಅಂತ. ಚಂದ್ರಪ್ರಭಾ, ಮಾಳು ಹಾಗೇನೆ ರಘು ಇವ್ರ ಜೊತೆ ಹೆಚ್ಚಿನ ಸಮಯವನ್ನ ಕಳೀತಾ ಇದ್ದಾರೆ. ಜೊತೆಗೆ ಅಭಿಷೇಕ್ ಅವ್ರ ಜೊತೆ ಕೂಡ ಹೆಚ್ಚಾಗಿ ಮಾತಾಡ್ತಾ ಇರ್ತಾರೆ ರಕ್ಷಿತಾ ಶೆಟ್ಟಿ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ಮಲ್ಲಮ್ಮ ಸದ್ಯಕ್ಕೆ ಬೇರೆ ಬೇರೆ ಯೂಟ್ಯೂಬ್ ವಾಹಿನಿಗಳಿರ್ಬಹುದು, ಬೇರೆ ನ್ಯೂಸ್ ಚಾನೆಲ್ಸ್ ಇರ್ಬೋದು, ಇವುಗಳಿಗೆ ಇಂಟರ್ವ್ಯೂ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಇಂಟರ್ವ್ಯೂ ಕೊಡುವಂತಹ ಸಂದರ್ಭದಲ್ಲಿ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯೂಟ್ಯೂಬ್ ವಾಹಿನಿಯೊಂದಕ್ಕೆ ಸಂದರ್ಶನವನ್ನ ಕೊಡುವಂತಹ ಸಂದರ್ಭದಲ್ಲಿ ಆಂಕರ್ ಕೇಳಿದಂತಹ ಪ್ರಶ್ನೆಗೆ ಒಂದು ಅಚ್ಚರಿಯ ಉತ್ತರವನ್ನ ಕೊಟ್ಟಿದ್ದಾರೆ ಮಲ್ಲಮ್ಮ. ಆಂಕರ್ ಮಲ್ಲಮ್ಮ ಅವರ ಜೊತೆ ಕೇಳ್ತಾರೆ, ನಿಮ್ಮ ಮನೋಜ್ ಸರ್ಗೆ ಮದ್ವೆ ಆಗಿದ್ಯಾ ಅಂತ. ಆಗ ಮಲ್ಲಮ್ಮ, ಇಲ್ಲ ರೀ. ಹಾಗಾದ್ರೆ ನೀವು ಅವ್ರಿಗೊಂದು ಹುಡುಗಿ ಹುಡುಕ್ಬೇಕಲ್ವಾ, ಅವ್ರು ನಿಮಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ಅವ್ರಿಗೋಸ್ಕರ ನೀವೊಂದು ಹುಡುಗಿ ಹುಡುಕ್ಬೇಕಲ್ವಾ ಮಲ್ಲಮ್ಮ ಅಂತ ಆಂಕರ್ ಕೇಳ್ತಾರೆ. ಇನ್ನು ಅವರೇ ಹೇಳಿದಾರಲ್ವಾ ಮಲ್ಲಮ್ಮ ನನಗೊಂದು ಹುಡುಗಿ ಹುಡುಕಿ ಅಂತ ಆಂಕರ್ ಕೇಳ್ತಾರೆ. ಆ ಸಂದರ್ಭದಲ್ಲಿ ಹೌದು ಅಂತ ಮಲ್ಲಮ್ಮ ಹೇಳ್ತಾರೆ. ನಿಮ್ಮ ಮನೋಜ್ ಸರ್ಗೆ ಯಾವ ರೀತಿ ಹುಡುಗಿ ಬೇಕು ಅಂತ ಆಂಕರ್ ಕೇಳಿದಂತಹ ಸಂದರ್ಭದಲ್ಲಿ ನಮ್ಮ ಮನೋಜ್ ಸರ್ ಹುಡುಗಿ ರಕ್ಷಿತಾ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ಯಾವ ರಕ್ಷಿತಾ ಅಂತ ಕೇಳಿದಾಗ ಬಿಗ್ ಬಾಸ್ ರಕ್ಷಿತಾ ಅಂತ ಹೇಳಿದ್ದಾರೆ. ಆಂಕರ್ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಅವರಿಗೆ ಭಾಷೆ ಸಮಸ್ಯೆ ಆಗೋದಿಲ್ವಾ? ರಕ್ಷಿತಾಗೆ ಸರಿಯಾಗಿ ಕನ್ನಡ ಬರೋದಿಲ್ಲ, ಆಕೆ ತುಳು ಮಾತಾಡ್ತಾರೆ, ಸೊ ಭಾಷೆ ಸಮಸ್ಯೆ ಆಗೋದಿಲ್ವಾ ಅಂದಾಗ ಮಲ್ಲಮ್ಮ ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಮನೋಜ್ ಸರ್ಗೂ ಕೂಡ ತುಳು ಬರುತ್ತೆ, ಅಂದ್ರೆ ಮನೋಜ್ ಅವರು ಕೂಡ ಮಂಗಳೂರು ಮೂಲದವರು, ಅವರಿಗೂ ಕೂಡ ತುಳು ಬರುತ್ತೆ, ಹಾಗಾಗಿ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ದಾರೆ. ಹೇಗಾದ್ರೂ ಮಾಡಿ ಮನೋಜ್ ಸರ್ಗೆ ಒಪ್ಪಿಸ್ಬೇಕು ಅಂತ ಹೇಳಿ ಮಲ್ಲಮ್ಮ ನಕ್ ಬಿಟ್ಟಿದ್ದಾರೆ. ಈ ಉತ್ತರ ಕೇಳಿ ಸಾಕಷ್ಟು ಜನ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನ ತುಂಬಾ ಚೆನ್ನಾಗಿ ಸಮಯವನ್ನ ಕಳೀತಾ ಇದ್ದಿದ್ದು ರಕ್ಷಿತಾ ಜೊತೆ. ಸಾಕಷ್ಟು ಸಂದರ್ಶನದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಮಲ್ಲಮ್ಮ ಹೇಳ್ಕೊಂಡಿದ್ದಾರೆ, ರಕ್ಷಿತಾ ಅವರ ಮನಸ್ಸು ಎಷ್ಟು ಪರಿಶುದ್ಧವಾದದ್ದು, ಆಕೆ ಯಾವ ರೀತಿಯ ವ್ಯಕ್ತಿತ್ವವನ್ನ ಹೊಂದಿದವರು, ಯಾವ ರೀತಿ ಆಕೆಗೆ ಅವಮಾನ ಮಾಡಿದ್ರು, ಆ ಸಂದರ್ಭದಲ್ಲಿ ಆಕೆ ಆ ಒಂದು ಪರಿಸ್ಥಿತಿಗಳನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರು ಎಲ್ಲವನ್ನ ಕೂಡ ಹೇಳ್ಕೊಂಡಿದ್ದಾರೆ. ಜೊತೆಗೆ ನಂಗೆ ರಕ್ಷಿತಾ ಅಂದ್ರೆ ತುಂಬಾ ಇಷ್ಟ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಇದೀಗ ಮನೋಜ್ ಸರ್ಗೂ ಕೂಡ ರಕ್ಷಿತಾ ರೀತಿಯಾದಂತಹ ಹುಡುಗಿ ಬೇಕು ಅಂತ ಮಲ್ಲಮ್ಮ ಹೇಳಿದ್ದಾರೆ. ಮಲ್ಲಮ್ಮ ಅವರು ಹೇಳಿದ ಈ ಮಾತಿನಲ್ಲೇ ಗೊತ್ತಾಗತ್ತೆ ರಕ್ಷಿತಾ ಅವರ ಮನಸ್ಸು ಎಷ್ಟು ಒಳ್ಳೆಯದು, ಹಾಗೆ ಅವರ ವ್ಯಕ್ತಿತ್ವ ಎಷ್ಟು ಮಾದರಿಯಾದದ್ದು ಅಂತ. ಆ ಕಾರಣದಿಂದ ತನಗೆ ಸಹಾಯ ಮಾಡಿದಂತಹ ಮನೋಜ್ ಅವರಿಗೂ ಕೂಡ ಅದೇ ರೀತಿಯಾದಂತಹ ಹುಡುಗಿ ಸಿಕ್ಕರೆ ಅವರ ಲೈಫ್ ಚೆನ್ನಾಗಿರತ್ತೆ ಅಂತ ಮಲ್ಲಮ್ಮ ಹೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ಯಾದಗಿರಿಯ ಸುರಪುರ ಮೂಲದ ಮಲ್ಲಮ್ಮ ಅವರು ಬದುಕು ಕಟ್ಟಿಕೊಳ್ಳೋದಕ್ಕೆ ಅಂತ 15 ವರ್ಷದ ಹಿಂದೆ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಬಂದಂತಹ ಮಲ್ಲಮ್ಮ ಗಾರೆ ಕೆಲಸ ಮಾಡ್ತಾ ಇರ್ತಾರೆ. ಆ ಗಾರೆ ಕೆಲಸ ಮಾಡ್ತಾ ಇದ್ದಂತಹ ಬಿಲ್ಡಿಂಗ್ ಅಲ್ಲಿ ಪಲ್ಲವಿ ಅನ್ನೋರು ಬೊಟಿಕ್ ಅನ್ನ ಆರಂಭಿಸ್ತಾರೆ. ಆ ಬೊಟಿಕ್ ನಲ್ಲೇ ಮಲ್ಲಮ್ಮ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಭಾರ್ಗವಿ ಸೀರಿಯಲ್ ಖ್ಯಾತಿಯ ಮನೋಜ್ ಅವರು ಬರ್ತಾ ಇರ್ತಾರೆ. ಅಲ್ಲಿ ಮಲ್ಲಮ್ಮ ಅವರ ಮಾತಿನ ಶೈಲಿಯನ್ನ ನೋಡಿದಂತಹ ಮನೋಜ್ ಅವರು ಅದಕ್ಕೆ ಫಿದಾ ಆಗ್ತಾರೆ. ಇವರ ಹೆಸರಲ್ಲಿ ಒಂದು ಮಲ್ಲಮ್ಮ ಟಾಕ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಖಾತೆ ಹಾಗೆ ಯೂಟ್ಯೂಬ್ ವಾಹಿನಿಯನ್ನ ಆರಂಭ ಮಾಡ್ತಾರೆ. ಅದ್ರ ನಂತರ ಮಲ್ಲಮ್ಮ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ, ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗ್ತಾರೆ. ಈ ಎಲ್ಲ ಬೆಳವಣಿಗೆಗಳು ಮಲ್ಲಮ್ಮ ಅವರನ್ನ ಬಿಗ್ ಬಾಸ್ ಮನೆಗೆ ಕೂಡ ಕರ್ಕೊಂಡು ಬರುತ್ತೆ. ಹಾಗಾಗಿ ಮಲ್ಲಮ್ಮ ಇವತ್ತು ಇಷ್ಟರ ಮಟ್ಟಿಗೆ ಹೆಸರು ಪಡೆಯೋದಕ್ಕೆ ಪ್ರಮುಖ ಕಾರಣ ಅವರಿಗೆ ಕೆಲಸ ಕೊಟ್ಟಂತಹ ಪಲ್ಲವಿ ಮೇಡಮ್, ಹಾಗೇನೆ ಅವರನ್ನ ಇಷ್ಟು ಫೇಮಸ್ ಮಾಡಿದಂತಹ ನಟ ಮನೋಜ್ ಕುಮಾರ್. ಹಾಗಾಗಿ ಮಲ್ಲಮ್ಮ ಅವರಿಗೆ ವಿಶೇಷವಾದಂತಹ ಪ್ರೀತಿ ಇದೆ. ತಮ್ಮ ದೊಡ್ಡ ಮಗನ ರೀತಿಯೇ ಮನೋಜ್ ಅವರನ್ನ ನೋಡ್ಕೊಳ್ತಾರೆ ಮಲ್ಲಮ್ಮ.
ಹಾಗೆ ಮನೋಜ್ ಅವರು ಕೂಡ ಮಲ್ಲಮ್ಮ ಅವರಿಗೆ ಅಷ್ಟೇ ಪ್ರೀತಿಯನ್ನ ತೋರಿಸ್ತಾರೆ. ಇದೀಗ ಮಲ್ಲಮ್ಮ ತನ್ನ ದೊಡ್ಡ ಮಗನಂತಿರುವಂತಹ ಮನೋಜ್ ಅವರಿಗೆ ರಕ್ಷಿತಾ ರೀತಿಯ ಹುಡುಗಿ ಬೇಕು, ರಕ್ಷಿತಾನೇ ಆಗ್ಬಹುದು ಅನ್ನೋ ರೀತಿ ಮಾತನಾಡಿರೋದು ಅವರ ವ್ಯಕ್ತಿತ್ವವನ್ನ ತೋರಿಸುತ್ತೆ. ರಕ್ಷಿತಾ ಅವರು ಎಷ್ಟು ಒಳ್ಳೆ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ, ಅವರ ಮನಸ್ಸು ಎಷ್ಟು ಒಳ್ಳೆಯದು ಅಂತ. ರಕ್ಷಿತಾ ಅವರ ವ್ಯಕ್ತಿತ್ವವೇ ಅವರ ಪ್ಲಸ್ ಪಾಯಿಂಟ್. ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಅಲ್ಲದೆ ಹೊರಗಡೆ ನೀವು ಅವರ ಯೂಟ್ಯೂಬ್ ವಾಹಿನಿಯಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ರೆ ಅವರು ಎಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಬೇರೆಯವರಿಗೆ ಆದಷ್ಟು ಸಹಾಯ ಮಾಡ್ತಾ ಸ್ವಾವಲಂಬಿ ಬದುಕನ್ನ ನಡೆಸ್ತಾ ಇದ್ದಾರೆ. ಈಗ ಅವರಿಗೆ ಜಸ್ಟ್ 23 ವರ್ಷ. ಈ 23 ವರ್ಷದಲ್ಲೇ ಅವರು ಮುಂಬೈಲಿ ತಮ್ಮದೇ ಆದಂತಹ ಸ್ವಂತ ಮನೆಯನ್ನ ಖರೀದಿಸಿದ್ದಾರೆ. ಇದೆಲ್ಲವೂ ಕೂಡ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಆದಾಯದಿಂದ ನಾನು ಮಾಡಿದ್ದು ಅಂತ ರಕ್ಷಿತಾ ಹೇಳಿದ್ದಾರೆ. ಹಾಗೆ ಅವರ ತಂದೆ ತಾಯಿಯ ಬಗ್ಗೆ ಕೂಡ ವಿಶೇಷ ಪ್ರೀತಿ ಇದೆ. ತಂದೆ ತಾಯಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗ್ಬಾರ್ದು, ನಾವು ಅವರಿಗೆ ಕಷ್ಟ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನ ಕೂಡ ತಾವೇ ನಿಭಾಯಿಸ್ತಾ ಇದ್ದಾರೆ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಅವರ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆಕೆಗೆ ಕನ್ನಡ ಬರಲ್ಲ, ನಾಟಕ ಮಾಡ್ತಾಳೆ ಅಂತ. ಆದ್ರೆ ಆಕೆಯನ್ನ ಆರಂಭದಿಂದ ಫಾಲೋ ಮಾಡ್ತಾ ಇದ್ದಂತಹ, ಜೊತೆಗೆ ಆಕೆಯ ಯೂಟ್ಯೂಬ್ ವಾಹಿನಿಯನ್ನ ನೋಡ್ತಾ ಇದ್ದಂತಹ ವೀಕ್ಷಕರಿಗೆ ಗೊತ್ತು ಆಕೆಗೆ ಎಷ್ಟು ಮಟ್ಟಿಗೆ ಕನ್ನಡ ಬರುತ್ತೆ, ಆಕೆ ಕನ್ನಡ ಕಲ್ತಿದ್ದು ಹೇಗೆ, ಎಲ್ಲವೂ ಕೂಡ ಗೊತ್ತಿದೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವ್ಯಕ್ತಿತ್ವದ ಮೂಲಕವೇ ರಕ್ಷಿತಾ ಸದ್ದು ಮಾಡ್ತಿದ್ದಾರೆ. ರಕ್ಷಿತಾ ಅವರ ಆ ನಡೆಯೇ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಉಳಿಸಿದೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳು ಕೂಡ ಯಾರು ಕೂಡ ರಕ್ಷಿತಾ ಅವರ ಬಗ್ಗೆ ಅಷ್ಟೊಂದು ಕೆಟ್ಟದಾಗಿ ಮಾತನಾಡಿಲ್ಲ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ, ರಿಷಾ, ರಾಶಿಕಾ ಜೊತೆಗೆ ಧ್ರುವಂತ್ ಬಿಟ್ರೆ ಉಳಿದ ಯಾವ ಸ್ಪರ್ಧಿಗಳು ಕೂಡ ರಕ್ಷಿತಾ ಜೊತೆ ಈ ರೀತಿಯಾದಂತಹ ಜಗಳವನ್ನ ಮಾಡ್ಕೊಂಡಿಲ್ಲ, ಸುಳ್ಳು ಆರೋಪಗಳನ್ನ ಮಾಡಿಲ್ಲ. ಇಲ್ಲೇ ಗೊತ್ತಾಗತ್ತೆ ಆಕೆಯ ವ್ಯಕ್ತಿತ್ವ ಎಂಥದ್ದು ಅಂತ. ಇಂತಹ ಪರಿಶುದ್ಧ ಮನಸ್ಸಿನ ಹುಡುಗಿಗೆ ಒಳ್ಳೇದಾಗ್ಬೇಕು, ಆಕೆ ಇನ್ನಷ್ಟು ಬೆಳಿಬೇಕು ಅಂತ ಎಲ್ರೂ ಕೂಡ ಹಾರೈಸ್ತಾ ಇದ್ದಾರೆ. ನೋಡೋಣ ಬಿಗ್ ಬಾಸ್ ವಿನ್ನರ್ ಆಗ್ತಾರಾ ರಕ್ಷಿತಾ ಶೆಟ್ಟಿ ಅಂತ.